ಉಪ್ಪು ಮತ್ತು ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಚೇತರಿಸ್ಕೋಬೋದು ಅನ್ನೋ ಒಂದು ಸಂಶೋಧನೆ ಬಂದಿದೆ. ಓಕೆ, ಒಪ್ಕೊಳ್ಳುವಂಥ ವಿಷಯನೇ. ಆದರೆ ಅದಕ್ಕಿಂತ ದೊಡ್ಡ ಗುಮ್ಮ ಒಂದಿದೆ. ದೊಡ್ಡ ಗುಮ್ಮ ಅಂದರೆ ನಾವು ಉಪ್ಪು ಕಮ್ಮಿ ಮಾಡಿ ಸರಿ ತಿನ್ನೋದ್ರಲ್ಲಿ ಕಮ್ಮಿ ಮಾಡಿದ್ರೆ ಕೈಕಾಲು ಅಳ್ಳಕ್ಕೆ ಶುರು ಆಗುತ್ತೆ. ತೀರಾ ಕಮ್ಮಿ ಮಾಡಿದ್ರೆ ಕೈಕಾಲು ಅಳ್ಳಾಡಕ್ಕೆ ಶುರು ಆಗುತ್ತೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಮುಂದೆ ಏನೂ ಆಗಲ್ಲ, ಅನ್ಫಿಟ್ ಅಂತ ತಿಳ್ಕೊಂಬಿಡ್ಬೇಕು. ಅಂದರೆ ತೀರಾ ತಿನ್ನೋದೇ ಬೇಡ ಅಂತ ಪ್ರಶ್ನೆ ಅಲ್ಲ, ಉಪ್ಪು ಬೇಕಾಗತ್ತೆ. ಆದರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಒಂದು ಸಂಶೋಧನೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ. ಒಪ್ಕೊಳ್ಳೋಣ, ಕಮ್ಮಿ ಮಾಡೋಣ, ಅದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳೋಣ. ಆದರೆ ದೊಡ್ಡ ಗುಮ್ಮ ಇದೆ ಅಂತ ಹೇಳಿದೆ. ಅದಕ್ಕೆ ಮೀರಿ ದೊಡ್ಡ ಗುಮ್ಮ ಯಾವುದಿರ್ಬೋದು? ಯಾವುದು ಗುರುಗಳೇ? ಒತ್ತಡನ? ಅಲ್ಲಲ್ಲ, ಒಂದು ವಿಷಯ, ಉಪ್ಪಿನ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಹೃದಯಾಘಾತಕ್ಕೆ ಸ್ವಲ್ಪ ಪರವಾಗಿಲ್ಲ, ಶಾಂತವಾಗಿರ್ಬೋದು, ಸಂತೋಷವಾಗಿರ್ಬೋದು ಅನ್ನೋದು ಒಂದು ಮಾಹಿತಿ ಬಂದಿರತಕ್ಕಂಥ ಒಂದು ಸಂಶೋಧನೆ, ಒಂದು ಪ್ರಕ್ರಿಯೆ. ಓಕೆ, ಅದಕ್ಕೆ ಮೀರಿ ಒಂದು ದೊಡ್ಡದಿದೆ ಅಂತ ಅಂದ ಮೇಲೆ ನಮ್ಮನ್ನು ಅದು ನಮ್ಮನ್ನು ಮೀರಿಸಿರ್ತಕ್ಕಂಥ ಒಂದು ಸತ್ಯ. ನಾವು ಅದನ್ನು ಮೀರಕ್ಕಾಗಲ್ಲ, ಆಗೋದೂ ಇಲ್ಲ, ತೊಗಲಾಕೊಂಡಿದ್ದೀವಿ. ಅಂಥದ್ದು ಯಾವುದು ಗುರುಗಳೇ? ಅದನ್ನೇ ಗುಮ್ಮ ಅಂದಿದ್ದು ನಾನು. ಹಾಗಾದರೆ ಸಂಶೋಧನೆ ಇದು ಗೊತ್ತಾಗಿಲ್ವಾ? ಅದು ಅವ್ರನ್ನೇ ಕೇಳಬೇಕು. ಹಂಗಂತ ಸುಳ್ಳು ಅಂತಲ್ಲ, ಇರೋ ವಾಸ್ತವ ಹೇಳಿದ್ದಾರೆ. ಅದಕ್ಕೆ ಮೀರಿ ಒಂದು ಅಂಶ ಇದೆ ಅಂತ ನಾವು ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ನನ್ನ ತೀರ್ಮಾನ. ಅದಕ್ಕೆ ಮೀರಿ ಒಂದು ಹೆಜ್ಜೆ ನಾನು ಸಂಶೋಧನೆ ಪ್ರಶ್ನೆ ಹೋಗಿಲ್ಲ, ಸತ್ಯವಾದ ಸಂಗತಿಯನ್ನು ಹೇಳ್ತೀನಿ. ಏನು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂತಹ ವಿಚಾರ ಯಾವುದಪ್ಪ ಅಂತಂದರೆ ಅಂತರ್ಜಲ. ಏನು ಅಂತರ್ಜಲ? ನಾವು ತೆಗೆಯುತ್ತಿರುವ ನೀರಿನಲ್ಲಿ ಉಪ್ಪಿನಾಂಶ ಯಾರಿಗುಂಟು ಯಾರಿಗಿಲ್ಲ? ಇದೆಯಾ ಇಲ್ವಾ? ಇದೆ ಗುರುಗಳೇ. ಈ ಗುಮ್ಮನ್ನ ಹೇಗೆ ರಿಪೇರಿ?